ಬೇಸಿಗೆ ಕಾಲ ಅನ್ನೋದ್ರಿಂದ ಪಕ್ಷಿಗಳ ಊರಿನಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ಬಿಸಿಲಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ರು. ತರಕಾರಿಗಳು ಕೂಡ ಸರಿಯಾಗಿ ಬೆಳೀತಾ ಇರ್ಲಿಲ್ಲ. ಆದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ತರಕಾರಿ ಬೆಳೆಸೋದನ್ನೇ ನಿಲ್ಲಿಸ್ಬಿಟ್ರು. ಎಲ್ರೂ ಸಿಟಿಗೆ ಹೋಗಿ ಬೇಕಾಗಿರುವ ತರಕಾರಿಗಳನ್ನ ತಗೊಂಡ್ ಬರ್ತಾ ಇದ್ರು. ಈ ಪರಿಸ್ಥಿತಿಯನ್ನ ನೋಡಿ ಚಿಚುಕಾಗಿಯ ಮನ್ಸಲ್ಲಿ ಒಂದು ಸ್ವಾರ್ಥಪೂರಿತ ಆಲೋಚನೆ ಒಂದು ಉಂಟಾಯಿತು. ಚಿಚುಕಾಗೆ ಅವಳ ಮನೆ ಹಿಂದ್ಗಡೆ ಇರುವ ಖಾಲಿ ಜಾಗನ ನೋಡಿ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಆ ಈ ಊರಲ್ಲಿ ಯಾರೂನು ತರ್ಕಾರಿನ ಬೆಳಿತಾ ಇಲ್ಲ. ಸಿಟಿಯಿಂದ ತಗೋಬರೋದು ಅಂದ್ರೆ ಎಲ್ಲರಿಗೂ ಕಷ್ಟನೇ. ಅದೇ ನಾನೇ ಇಲ್ಲಿ ತರ್ಕಾರಿನ ಬೆಳೆದು ಸಿಟಿಯಿಂದ ತಂದಿರೋದು ಅಂತ ರೇಟ್ನ ಡಬಲ್ ಮಾಡಿದ್ರೆ ಆಹಾ, ನನಗೆ 2 ಕಡೆಯಿಂದನೂ ಲಾಭನೇ. ಹಾಗೆ ಅನ್ಕೊಂಡು ಚಿಚುಕಾಗೆ ಪಟ್ಟಣಕ್ಕೆ ಹೋಗಿ ಸ್ವಲ್ಪ ಟೊಮೆಟೊ ಹಾಗೂ ಬದನೆಕಾಯಿ ಬೀಜಗಳನ್ನ ತಗೊಂಡ್ ಬಂದ್ಲು. ಅವಳ ಮನೆ ಹಿಂದ್ಗಡೆ ಇರುವ ಮಣ್ಣಿನಲ್ಲಿ ಆ ಬೀಜಗಳನ್ನ ಹಾಕಿ ಬಾವಿಯಲ್ಲಿ ಕೊನೆದಾಗಿ ಉಳಿದಿದ್ದ ಸ್ವಲ್ಪ ನೀರನ್ನ ತೆಗೆದು ಆ ಜಾಗಕ್ಕೆ ಒಯ್ದು ಆ ಬೀಜಗಳಿಗೆಲ್ಲ ಅವಳು ನೀರ್ ಹಾಕೋದ್ಲು. ಕೆಲವು ಉಳಿದಿದ್ದ ತರಕಾರಿ ಬೀಜಗಳನ್ನ ತೆಗೆದು ಅವಳು ಆ ಬಾವಿಯೊಳಗಡೆ ಹಾಕೋದ್ಲು. ಹೀಗೆ ಕೆಲವು ದಿನಗಳು ಹೋಯ್ತು. ಚಿಚುಕಾಗೆ ಅಂದ್ಕೊಂಡ ಹಾಗೇನೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಬೆಳೆದಿರುವ ಬದನೆಕಾಯಿಗಳು ಹಾಗೂ ಟೊಮೆಟೊಗಳು ನೋಡಕ್ಕೆ ತುಂಬಾನೇ ಸೂಪರ್ ಆಗಿತ್ತು. ಅದನ್ನ ನೋಡಿ ಚಿಚುಕಾಗೆ ತುಂಬಾ ಸಂತೋಷದಿಂದ, ಹಬ್ಬಾ, ತರಕಾರಿ ಚೆನ್ನಾಗಿ ಬೆಳೆದು ನಿಂತಿದೆ. ನಾಳೆನೆ ಇವುಗಳನ್ನೆಲ್ಲ ಕುಯ್ದು ಮಾರ್ಕೆಟಲ್ಲಿ ತಗೊಂಡೋಗಿ ಅಧಿಕ ಬೆಲೆಗೆ ಮಾರಾಟ ಮಾಡಿದ್ರೆ ಹಣವೋ ಹಣ. ಮರುದಿನ ಬೆಳಗ್ಗೆ ಆ ತರಕಾರಿಗಳನ್ನೆಲ್ಲ ತಗೊಂಡ್ ಬರೋಣ ಅಂತ ಚಿಚುಕಾಗೆ ಅಲ್ಲಿಂದ ತೋಟಕ್ಕೆ ಹೋದಾಗ ಬಿಸಿಲು ತಡ್ಕೊಳಕ್ಕಾಗದೆ ಆ ಗಿಡಗಳೆಲ್ಲ ಬಾಡಿ ಹೋಗಿ ತರಕಾರಿಗಳು ಎಲ್ಲಾನು ಕೆಳಗಡೆ ಬಿದ್ದೋಗಿತ್ತು. ಅದನ್ನ ನೋಡಿ ಅವಳು ತುಂಬಾನು ಬೇಜಾರು ಮಾಡ್ಕೊಂಡ್ಲು. ಅಯ್ಯೋ ದೇವ್ರೇ, ಏನಪ್ಪ ಇದು, ನನ್ ತಲೆ ಮೇಲೆ ದೊಡ್ಡ ಕಲ್ಲೆ ಬಿದ್ದಂಗಿದೆ. ಈ ಬಿಸ್ಲಿಗೆ ನನ್ ತರಕಾರಿ ಎಲ್ಲ ಬಾಡಿ ಹೋಗಿದೆ. ಬಾಡಿ ಹೋದ ತರಕಾರಿನ ಇವಾಗ ಯಾರ್ ತಗೊಳ್ತಾರೆ? ಹಾಗೆ ಬೇಜಾರ್ ಮಾಡ್ಕೊಂಡು ಅಲ್ಲೇ ಇದ್ದ ಆ ಬಾವಿಯ ಮೇಲೆ ಹೋಗಿ ಕೂತ್ಕೊಂಡು ಚಿಚುಕಾಗೆ ಆಳ್ತಾ ಇದ್ದಾಗ ಅವಳ ದೃಷ್ಟಿ ಆ ಬಾವಿಯೊಳಗಡೆ ಹೋಯ್ತು. ಆಶ್ಚರ್ಯವಾದ ದೃಶ್ಯ ಅಲ್ಲಿತ್ತು. ಅಲ್ಲಿ ಟೊಮೆಟೊ ಬದನೆಕಾಯಿ ಎಲ್ಲಾನು ಚೆನ್ನಾಗಿ ಬೆಳೆದಿತ್ತು. ಅರೆರೆ, ಇದೇನಿದು? ಬಾವಿ ಒಳಗೆ ತಾಜಾ ಗಿಡಗಳು ಬೆಳೆದು ನಿಂತಿದೆ. ಅದರಲ್ಲಿ ತಾಜಾವಾದ ತರಕಾರಿ, ಟೊಮೆಟೊ, ಬದನೆಕಾಯಿ ಎಲ್ಲ ಬೆಳೆದು ನಿಂತಿದೆ. ಇದೇಗೆ ಸಾಧ್ಯ? ಓಹೋ, ಅವತ್ತು ಬಿತ್ತನೆ ಬಾಕಿ ಆಯ್ತು ಅಂತ ಇದ್ರೊಳಗೆ ಎಸ್ದೆ ಅಲ್ವಾ? ಚಿಚುಕಾಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಲು. ಅವಳು ವಾತಾವರಣನ ನೋಡಿದ್ಲು. ಆ ಬಾವಿಯ ಒಳಗಡೆ ಕೂಡ ನೋಡಿದ್ಲು. ಆ ಬಾವಿಯೊಳಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದಿಲ್ಲ. ಅದು ಮಾತ್ರ ಅಲ್ಲದೆ ಬಾವಿಯೊಳಗೆ ನೀರಿನ ತೇವಾಂಶ ಇದೆ. ಅದ್ರಿಂದನೇ ಗಿಡನೂ ಬಾಡಿಲ್ಲ, ತರಕಾರಿಗಳು ಕೂಡ ಬಾಡಿ ಹೋಗಿಲ್ಲ. ಹಾಗಾದ್ರೆ ನಾನೊಂದ್ ಕೆಲ್ಸ ಮಾಡ್ತೀನಿ, ಈ ಬಾವಿ ಒಳಗೇನೆ ತರಕಾರಿಯನ್ನು ಬೆಳೆಸ್ತೀನಿ. ಈ ಬಾಡಿ ಹೋದ ಗಿಡಗಳನ್ನ ಬಾವಿ ಒಳಗೆ ಎಸಿತೀನಿ. ಆವಾಗ ಅದು ಫ್ರೆಶ್ ಆದ ತರಕಾರಿನ ಕೊಡುತ್ತೆ. ಆ ದಿನದಿಂದ ಚಿಚುಕಾಗೆ ಆ ಬಾವಿಯ ಒಳಗಡೆನೆ ಕೆಲವು ಬೀಜಗಳನ್ನ ಹಾಕಿ ಮಣ್ಣನ್ನು ಕೂಡ ಹಾಕಿ ಗಿಡಗಳನ್ನ ಬೆಳೆಸಿದ್ಲು. ಅಲ್ಲಿ ತುಂಬಾನೇ ತಂಪಾಗಿರೋದ್ರಿಂದ ಗಿಡಗಳು ಎಲ್ಲಾನು ಚೆನ್ನಾಗಿ ಬೆಳೀತು. ಟೊಮೆಟೊ ಬದನೆಕಾಯಿ ಎಲ್ಲಾನು ಚೆನ್ನಾಗಿತ್ತು. ಅದನ್ನೆಲ್ಲ ಕಿತ್ಕೊಂಡು ಹೋಗಿ ಊರಿನ ಮಧ್ಯದಲ್ಲಿರುವ ಒಂದು ಜಾಗದಲ್ಲಿ ಬುಟ್ಟಿಯಲ್ಲಿ ತರಕಾರಿಗಳನ್ನ ಇಟ್ಕೊಂಡು ವ್ಯಾಪಾರ ಶುರು ಮಾಡಿದ್ಲು. ಬನ್ನಿ ಅಯ್ಯ, ಬನ್ನಿ, ಸಿಟಿಯಿಂದ ಫ್ರೆಶ್ ಆದ ತರಕಾರಿನ ತಂದಿದ್ದೀನಿ. ಬನ್ನಿ ಬನ್ನಿ, ನನ್ ಜೊತೆ ಟೊಮೆಟೊ ಬದನೆಕಾಯಿ ಇದೆ, ತಗೊಂಡೋಗಿ. ಆವಾಗ್ಲೇ ಚೋಟಿಗಿಡಿ ಹಾಗೂ ಟುನಿಗು ಬಚ್ಚಿ ಅಲ್ಲಿಗೆ ಬಂದ್ರು. ಚಿಚ್ಚು, ಇಷ್ಟೊಂದು ಬಿಸಿಲಲ್ಲೂ ಕೂಡ ನಿನಗೆ ಇಷ್ಟೊಂದು ಫ್ರೆಶ್ ಆಗಿರುವ ತರಕಾರಿ ಸಿಕ್ಕಿದೆ. ಸಿಟಿಯಲ್ಲಿ ಕೂಡ ಇಂಥ ತರಕಾರಿ ಸಿಗದಿಲ್ಲ. ಬೆಲೆ ಎಷ್ಟು? ಚಿಚ್ಚು ಹೆಮ್ಮೆಯಿಂದ, ಆ ಸಿಟಿಯಲ್ಲಿ ನನ್ನ ಸಂಬಂಧಿಕರ ಜೊತೆ ಹೇಳಿ ನಾನು ಬೆಳೆಸಿರೋದು. ಬದನೆಕಾಯಿ ಕೆಜಿ 100 ರೂಪಾಯಿ, ಟೊಮೆಟೊ ಕೆಜಿ 120 ರೂಪಾಯಿ. ಚೋಟಗಿಳಿ ಶಾಕ್ ಆಗಿ, ಏನು, ಟೊಮೆಟೊ 120 ರೂಪಾಯ? ಇದು ಸರಿಯಾದ ದರೋಡೆನೆ. ಸಿಟಿಯಲ್ಲಿ ಕೇವಲ 50 ರೂಪಾಯಿ. ಚಿಚ್ಚು ನಗುತ್ತಾ, ಆ ಸಿಟಿಗೆ ಹೋಗಿ ಇದ್ರ ಬಗ್ಗೆ ಲೆಕ್ಕಾಚಾರ ಹಾಕಿದ್ರೆ ಟೈಮು, ಹಣ, ಗಾಡಿ ಖರ್ಚು ಎಲ್ಲ ಒಂದೇ ಚೋಟು. ನನ್ನ ಜೊತೆ ಇರೋದು ಫ್ರೆಶ್ ಆದ ತರಕಾರಿ. ಬೇಕಂದ್ರೆ ತಗೋ, ಬೇಡ ಅಂದ್ರೆ ಬಿಟ್ಬಿಟ್ಟು ಹೋಗು. ಇದರಿಂದ ನನಗೇನು ಲಾಸ್ ಇಲ್ಲ. ಊರಿನಲ್ಲಿ ಬೇರೆ ಎಲ್ಲೂ ಕೂಡ ತರಕಾರಿ ಸಿಗದೆ ಇರೋದ್ರಿಂದ, ಸಿಟಿ ತನಕ ಹೋಗಿ ತಗೊಂಡ್ ಬರಕ್ ಆಗದೆ ಇರೋದ್ರಿಂದ ಪಕ್ಷಿಗಳು ಎಲ್ರು ಬೇರೆ ದಾರಿನೇ ಇಲ್ದೆ ಚಿಚುಕಾಗೆ ಹತ್ರನೇ ತರಕಾರಿಗಳನ್ನ ತಗೊಳ್ತಾ ಇದ್ರು. ಆದ್ರಿಂದ ಚಿಚುಕಾಗೆ ಅವಳ ಕೈ ತುಂಬಾ ಹಣನು ಸಂಪಾದನೆ ಮಾಡ್ತಾ ಇದ್ಲು. ಚಿಚುಕಾಗೆ ಒಂದಿನ ರಾತ್ರಿ ಸಮಯ ಅವಳು ಸಂಪಾದನೆ ಮಾಡಿದ ಹಣನ ನೋಡಿ, ಈ ಗ್ರಾಮದ ಜನರು ಅಮಾಯಕರು. ನಾನು ಬಾವಿಯಲ್ಲಿ ಬೆಳೆದಂತಹ ತರಕಾರಿನ 2 ಪಟ್ಟು ಅಧಿಕ ಹಣ ಕೊಟ್ಟು ತಗೊಳ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಇವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೇ,
ಬಾವಿಯಲ್ಲಿರುವ ತರಕಾರಿನ ಯಗಣ ಇಲಿ ಏನಾದ್ರೂ ಬಂದು ಮಾಡ್ಬಿಡುತ್ತೆ, ಅಲ್ಲೇ ಕಾವಲಿಗಿರ್ಬೇಕು. ಚಿಚುಕಾಗೆ ಪ್ರತಿದಿನ ರಾತ್ರಿಯ ಸಮಯ ಚಿನ್ನು ನಿದ್ರೆ ಮಾಡಿದ್ಮೇಲೆ ಅವಳ ಮಂಚ, ಅವಳ ಬೆಡ್ಶೀಟ್ ಎಲ್ಲಾನು ಎತ್ಕೊಂಡು ಹೋಗಿ ಬಾವಿ ಒಳಗಡೆ ಗಿಡಗಳ ಪಕ್ಕದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಆ ರಹಸ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ. ನಿಜವಾಗ್ಲೂ ಈ ವಿಷಯ ಚಿನ್ನುಗೆ ಗೊತ್ತಾಗ್ಲೇ ಇಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ ಬುಜ್ಜಿಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಊರಿನ ಮಧ್ಯದಲ್ಲಿ ಆಟಾಡ್ತಾ ಇದ್ರು. ಲೇ ಬನ್ನು, ನನಗೆ ಒಂದು ಸಂದೇಹ ಕಣೋ. ಚಿಚ್ಚು ಆಂಟಿ ತರಕಾರಿನ ಸಿಟಿಯಿಂದನೇ ತಗೊಂಬರೋದು ಅಂತ ಹೇಳ್ತಾರಲ್ವಾ, ಆದ್ರೆ ನಮ್ಮ ಊರಿನಿಂದ ಸಿಟಿಗೆ ಹೋಗೋದು ಒಂದೇ ಒಂದು ಬಸ್ಸು. ಆ ಬಸ್ಸಲ್ಲಿ ಯಾವತ್ತೂ ಕೂಡ ಚಿಚ್ಚು ಆಂಟಿನ ನಾನು ನೋಡ್ಲೇ ಇಲ್ಲ. ಮತ್ತೆ ಹೇಗೇನು ಸಿಟಿಯಿಂದ ತರಕಾರಿನ ತರ್ತಾರೆ? ಬನ್ನಗಿಳಿ ಯೋಚನೆ ಮಾಡಿ, ಹೌದು ಬುಜ್ಜಿ, ನನಗೂ ಕೂಡ ಅದೇ ಸಂದೇಹನೇ. ಬಸ್ಸಲ್ಲೂ ಇವರು ಹೋಗೋದಿಲ್ಲ, ನಮ್ಮ ಊರಿಗೆ ಸಪರೇಟ್ ಆಗಿ ಯಾವ ಗಾಡಿನೂ ಬರೋದಿಲ್ಲ. ಹಾಗಿರುವಾಗ ಹೇಗೆ ಫ್ರೆಶ್ ಆದ ತರಕಾರಿ ಬರುತ್ತೆ? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಆವಾಗ್ಲೇ ಆ ಕಡೆ ಚಿನ್ನುಕಾಗೆ ಬಂದ. ಬನ್ನು ಬುಜ್ಜಿ ಅವನನ್ನ ಕರೆದ್ರು. ಲೇ ಚಿನ್ನು, ಬಾರೋ ಇಲ್ಲಿ. ನಿಮ್ಮಮ್ಮ ಪ್ರತಿದಿನ ಸಿಟಿಗೆ ಹೋಗಿ ಫ್ರೆಶ್ ಆದ ತರಕಾರಿನ ತರ್ತಿದಾರಾ? ಅದಕ್ಕೆ ಚಿನ್ನುಕಾಗೆ, ನನಗೆ ಏನ್ ಗೊತ್ತು ಬುಜ್ಜಿ, ನಮ್ಮಮ್ಮ ಸಿಟಿಯಿಂದ ತರಕಾರಿನ ತಗೊಂಡ್ಬರ್ತಿದಾರೋ ಇಲ್ವೋ ಅಂತ. ಆದ್ರೆ ಒಂದು ಆಶ್ಚರ್ಯ ನಡೀತಿದೆ. ಆಶ್ಚರ್ಯನಾ? ಏನೋ ಅದು? ಅದು ಏನಂದ್ರೆ ನಮ್ಮಮ್ಮ ಪ್ರತಿದಿನ ಮನೆಯಲ್ಲಿ ನಿದ್ರೆನೇ ಮಾಡೋದಿಲ್ಲ. ನಾನು ಬೆಳಿಗ್ಗೆ ಎದ್ದು ನೋಡುವಾಗ ಹೊರಗಿಂದ ಬರ್ತಾರೆ. ಎಲ್ಲಿಗಮ್ಮ ಹೋಗಿದ್ದೆ ಅಂತ ಕೇಳಿದ್ರೆ ನನ್ನನ್ನೇ ಬೈತಾರೆ, ಕೋಪ ಪಡ್ತಾರೆ. ಆದ್ರೆ ಉತ್ತರ ಮಾತ್ರ ಹೇಳೋದಿಲ್ಲ. ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಓಹೋ, ನಿಮ್ಮಮ್ಮ ಮನೆಯಲ್ಲಿ ನಿದ್ರೆ ಮಾಡೋದಿಲ್ವಾ? ಹಾಗಾದ್ರೆ ಏನೋ ಒಂದು ದೊಡ್ಡ ಅದ್ಭುತ ನಡೀತಾನೆ ಇದೆ. ಸರಿ ಕಣೋ ಚಿನ್ನು, ಇವತ್ ರಾತ್ರಿ ನಾನು ಬನ್ನು ನಿಮ್ ಮನೆ ಹತ್ರ ಬರ್ತೀವಿ. ನಿಮ್ಮಮ್ಮ ರಾತ್ರಿಯಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಹಿಂಬಾಲಿಸೋಣ. ಅವಾಗ ಸತ್ಯಾಂಶ ಗೊತ್ತಾಗುತ್ತೆ ಅಲ್ವಾ? ಆ ದಿನ ರಾತ್ರಿ ಎಲ್ರೂ ನಿದ್ರೆ ಮಾಡಿದ್ಮೇಲೆ ಬುಜ್ಜಿ ಬನ್ನು ಇಬ್ರು ಕೂಡ ಚಿಚುಕಾಗಿಯ ಮನೆ ಹತ್ತಿರ ಬಂದ್ರು. ರಾತ್ರಿ ಸಮಯ ಚಿಚುಕಾಗೆ ಯಾರಿಗೂ ಗೊತ್ತಿಲ್ದೆ ಮನೆ ಬಾಗಿಲನ್ನ ತೆರ್ಕೊಂಡು ಹೊರಗಡೆ ಹೋದ್ಲು. ಅದನ್ನ ಮಕ್ಳೆಲ್ರೂ ನೋಡ್ತಾ ಇದ್ರು. ಚಿಚುಕಾಗೆ ಅಕ್ಕಪಕ್ಕ ಯಾರಾದ್ರೂ ಇದ್ದಾರಾ ಅಂತ ನೋಡ್ಕೊಂಡು ಬಾವಿಯೊಳಗಡೆ ಹೋದ್ಲು. ಅದನ್ನ ನೋಡಿ 3 ಮಕ್ಳು ಕೂಡ ಆಶ್ಚರ್ಯಪಟ್ರು. ಏನು, ನಮ್ಮಮ್ಮ ಬಾವಿಯೊಳಗೆ ಆರೇ ಬಿಟ್ರು? ಅಲ್ಲೇನ್ ಮಾಡ್ತಿದ್ದಾರೆ? ಬಂದ್ರು, ಅಲ್ಲೇನ್ ನಡೀತಾ ಇದೆ ಅಂತ ನೋಡೋಣ. ಹಾಗೆ 3 ಜನಾನು ಬಾವಿಯ ಹತ್ತಿರ ಹೋಗಿ ಒಳಗಡೆ ಇಣುಕಿ ನೋಡಿದ್ರು. ಅಲ್ಲಿ ಮಂಚ ಹಾಕೊಂಡು ಚಿಚುಕಾಗೆ ಆ ಮಂಚದಲ್ಲಿ ಕೂತ್ಕೊಂಡಿದ್ಲು. ಆ ಬಾವಿಯೊಳಗಡೆ ಹಚ್ಚ ಹಸಿರಾಗಿರುವ ತರಕಾರಿ ಗಿಡಗಳು, ಅದರಲ್ಲಿರುವ ತರಕಾರಿಗಳು ಎಲ್ಲಾನು ಮಕ್ಳು 3 ಜನ ನೋಡಿದ್ರು. ಅರೇ, ನಿಮ್ಮಮ್ಮ ಬಾವಿಯೊಳಗೆ ತರಕಾರಿನ ಬೆಳೆಸ್ತಾ ಇದ್ದಾರ? ಒಳ್ಳೆ ಐಡಿಯಾ. ಬುಜ್ಜಿ ಕೋಪದಿಂದ, ಐಡಿಯಾ ಅಲ್ಲ ಕಣೋ ಬನ್ನು, ಇದು ಮೋಸ. ಈ ಆಂಟಿ ತರಕಾರಿನ ಬಾವಿಯೊಳಗೆ ಬೆಳೆದು ಸಿಟಿಯಿಂದ ತಂದಿರೋದು ಅಂತ ಡಬಲ್ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇವರ ಬಂಡವಾಳನ ಎಲ್ಲರ ಮುಂದೆ ಹೇಳ್ಬೇಕು. ಹಾಗಂತ ಹೇಳಿ, ಏ ಚಿಚ್ಚು ಆಂಟಿ. ಚಿಚುಕಾಗೆ ಬೆಚ್ಚಿ ಬಿದ್ದು ಮೇಲೆ ನೋಡಿ ಹೆದರ್ಕೊಂಡು, ಬುಜ್ಜಿ ಬನ್ನು, ಇಲ್ಲೇನ್ರ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಬಂದಿರೋದೇನೋ ಇರ್ಲಿ, ನೀವು ಒಳಗೇನ್ ಮಾಡ್ತಾ ಇದ್ದೀರಾ? ಬಾವಿ ಒಳಗೆ ತರಕಾರಿನ ಬೆಳೆದು ಸಿಟಿಯಿಂದ ತಂದಿರೋದು ಅಂತ ಡಬಲ್ ರೇಟಿಗೆ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಿದ್ದೀರಾ? ನೀವು ಮಾಡೋದು ಸರಿನಾ? ನೀವು ಮಾಡುವ ಮೋಸವನ್ನು ನಾವಿವತ್ತು ಕಂಡು ಹಿಡಿದಿದೀವಿ. ಇರಿ, ಇವತ್ತೇ ಮುನ್ನ ಪೊಲೀಸ್ ಆಫೀಸರ್ ಹತ್ರ ಹೋಗಿ ಇವತ್ತೇ ನಿಮ್ನ ಜೈಲಿಗಾಕಕ್ಕೆ ಹೇಳ್ತೀವಿ. ಚಿಚು ತುಂಬಾನೇ ಭಯದಿಂದ, ಅಯ್ಯಯ್ಯೋ ಬೇಡ ಕಣ್ರು, ಬೇಡ. ಮುನ್ನ ಪೊಲೀಸ್ ಆಫೀಸರ್ ಹತ್ರ ಮಾತ್ರ ಅಲ್ಲ, ಯಾರ ಜೊತೆನೂ ಹೇಳ್ಬೇಡಿ. ನಾನು ಅತಿ ಆಸೆ ಪಟ್ಟು ಈ ರೀತಿ ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಯಾವತ್ತೂ ಕೂಡ ಹೀಗೆ ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ. ಆಂಟಿ, ನೀವು ತಪ್ಪನ್ನು ಒಪ್ಪಿಕೊಂಡ ಮಾತ್ರಕ್ಕೆ ನಾವು ಹೇಳದೇ ಇರಲ್ಲ. ಈ ವಿಚಾರ ಎಲ್ಲರಿಗೂ ಗೊತ್ತಾಗ್ಬೇಕು. ಆವಾಗ ಚಿಚುಕಾಗೆ, ಅಯ್ಯೋ ಬೇಡ ಬುಜ್ಜಿ, ಬೇಡ ಪ್ಲೀಸ್. ನಾಳೆಯಿಂದ ನಾನು ಈ ಊರಲ್ಲಿ ಕಡಿಮೆ ಬೆಲೆಗೇನೆ ತರಕಾರಿನ ಮಾರಾಟ ಮಾಡ್ತೀನಿ. ಯಾರ ಜೊತೆನೂ ಅಧಿಕ ಲಾಭಕ್ಕೆ ಆಸೆ ಪಟ್ಟು ನಾನು ವ್ಯಾಪಾರನ ಮಾಡೋದಿಲ್ಲ. ಬುಜ್ಜಿ ಸ್ವಲ್ಪ ಯೋಚನೆ ಮಾಡಿ, ಸರಿ ಆಂಟಿ, ಇವತ್ತು ನಿಮ್ಮ ತಪ್ಪನ್ನ ನೀವು ಒಪ್ಕೊಂಡು ತಿದ್ಕೋತೀನಿ ಅಂತ ಹೇಳಿದಕ್ಕೆ ನಿಮ್ನ ಸುಮ್ನೆ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಆದ್ರೆ ಇನ್ನೊಮ್ಮೆ ತಪ್ಪು ಮಾಡಿದ್ರೆ ನಾವು ನಿಮ್ನ ಸುಮ್ನೆ ಬಿಡೋದಿಲ್ಲ. ಸರಿ ಬುಜ್ಜಿ, ನಾಳೆಯಿಂದನೇ ನಾನು ಕಡಿಮೆ ಬೆಲೆಗೆ ತರಕಾರಿನ ಮಾರ್ತೀನಿ. ಹಾಗಂತ ಹೇಳಿ ಅಲ್ಲಿಂದ ಬುಜ್ಜಿ ಹಾಗೂ ಬನ್ನು ಇಬ್ರು ಹೋಗ್ಬಿಟ್ರು. ಅವಾಗ ಚಿಚು ಬಾವಿಯಿಂದ ಹೊರಗಡೆ ಬಂದ್ಲು. ಏನೋ ಚಿನ್ನು, ನೀನೇ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದ. ನನ್ ವ್ಯಾಪಾರನ ಮಣ್ಣು ಮುಕ್ಕಿಸ್ಬಿಟ್ಟೆ.
ಅಮ್ಮೋ, ನೀವು ಎಲ್ಲರ ಬಳಿ ನಿಜವನ್ನೇ ಹೇಳಿ ಸ್ವಲ್ಪ ಅಧಿಕ ಬೆಲೆಗೆ ಮಾರಾಟ ಮಾಡಬಹುದಾಗಿತ್ತು. ಆದ್ರೆ ಒಂದೇ ಸಲ ಹೊರಗಿಂದ ತಗೊಂಬರದು ಅಂತ ಅಧಿಕ ಲಾಭವನ್ನು ಸಂಪಾದನೆ ಮಾಡಕ್ಕೆ ಹೊರಟಿದ್ದೀರಾ. ಇನ್ ಮುಂದೆಯಾದ್ರೂ ನೀವು ಯಾರಿಗೂ ಮೋಸ ಮಾಡದೇ ಇರಿ. ಹಾಗಂತ ಹೇಳಿ ಚಿನ್ನುಕಾಗೆ ಮನೆಯೊಳಗಡೆ ಹೋದ. ಪಾಪ ಚಿಚು ಅಲ್ಲೇ ಕೂತ್ಕೊಂಡಿದ್ಲು. ಮರುದಿನ ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಚಿಚುಕಾಗೆ ಅಂಗಡಿ ಓಪನ್ ಮಾಡಿದ ತಕ್ಷಣ ಎಲ್ಲ ಪಕ್ಷಿಗಳು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅವಾಗ ಟೊನಿ ಪರ್ಸಿಂದ ಹಣ ತೆಗೆದು, ಏನೇ ಚಿಚ್ಚು, ಇವತ್ತು ಕೂಡ ಬದ್ನೆಕಾಯಿ ಅದೇ 180? ಚಿಚುಕಾಗೆ ನಗುತ್ತಾ, ಇಲ್ಲ ತುನಿ, ಇವತ್ತಿಂದ ಬದ್ನೆಕಾಯಿ ಕೇವಲ 40 ರೂಪಾಯಿ, ಟೊಮೆಟೊ ಕೆಜಿ 30 ರೂಪಾಯಿ. ಚೋಟಗಿಳಿ ಶಾಕ್ ಆಗಿ, ಏನು, ಬೇರೆ 40 ರೂಪಾಯ? ಮೊನ್ನೆ ತನಕ 120 ಅಂದೆ, ಇವತ್ತು 40 ಅಂತೀಯ? ಒಂದೇ ಸಲ ಬೆಲೆ ಕಡಿಮೆ ಆಯ್ತಾ? ಮಹಿ ಕೂಡ ಆಶ್ಚರ್ಯದಿಂದ, ಹೌದು ಚಿಚ್ಚು, ಒಂದೇ ಸಲ ನೀನು ರೇಟ್ನ ಜಾಸ್ತಿ ಮಾಡೋಳು. ಇವತ್ತು ಕಡಿಮೆ ಮಾಡಿದ್ಯಾ ಅಂದ್ರೆ ಸಿಟಿಯಲ್ಲಿ ಬೆಲೆ ಕಡಿಮೆ ಆಗಿದ್ಯಾ? ಆವಾಗ ಚಿಚು ಸ್ವಲ್ಪ ಟೆನ್ಷನ್ ಆಗಿ, ಹೌದು ಮಗಿ ಅವ್ರೆ, ಸಿಟಿಯಲ್ಲಿ ಇದಕ್ಕೆ ಬೆಲೆ ಕಡಿಮೆ ಆಗಿದೆ. ಅವ್ರು ಕೂಡ ನನಗೆ ಕಡಿಮೆ ಬೆಲೆಗೆ ಕೊಟ್ಟಿದ್ದಾರೆ. ಅದಕ್ಕೇನೆ ನಾನು ಕೂಡ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ದೀನಿ. ನೀವೆಲ್ಲರೂ ಸಂತೋಷದಿಂದ ತಗೊಂಡೋಗಿ. ನಿಮಗೆ ಏನೇನ್ ಬೇಕೋ ತಗೊಳ್ಳಿ. ಹಬ್ಬ, ಪರವಾಗಿಲ್ಲ, ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ತೀರ್ತು ಅನ್ಕೋತೀವಿ. ಬರೀ ದುಡ್ದಿದ್ ದುಡ್ಡೆಲ್ಲ ನಿನಗೇನೆ ತರಕಾರಿಗೆ ಕೊಡ್ತಾ ಹೋಗ್ತಿದ್ದೋ. ಹಾಗೆ ಚಿಚುಕಾಗೆ ಎಲ್ಲರಿಗೂ ವಿನಯದಿಂದ ಕಮ್ಮಿ ಬೆಲೆಗೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ಲು. ಇದನ್ನ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ ಚಿನ್ನು, ಬುಜ್ಜಿ, ಬನ್ನು 3 ಜನ ಕೂಡ ನಗಾಡ್ತಾ ಇದ್ರು. ನೋಡ್ತಾ ಬನ್ನು, ನಮ್ಮ ಗೇಟಿಗೆ ಆಂಟಿ ನಮ್ ದಾರಿಗೆನೆ ಬಂದ್ಬಿಟ್ಟಿದ್ದಾರೆ. ಹೌದು ಬುಜ್ಜಿ, ಇನ್ನು ಆಂಟಿ ಯಾವಾಗ್ಲೂ ಮೋಸ ಮಾಡಲ್ಲ. ಹಾಗೆ ಚಿಚುಕಾಗೆ ಬಾವಿಯಲ್ಲಿ ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದೆ ತರಕಾರಿನ ಬೆಳೆಸಿ ನಿಯತ್ತಾಗಿ ನ್ಯಾಯವಾದ ಬೆಲೆಗೆನೆ ತರಕಾರಿಗಳನ್ನ ಎಲ್ರಿಗೂ ಮಾರ್ತಾ ಇದ್ಲು. ಹಾಗೆ ಅವಳು ದುರಾಸೆ ಎಲ್ಲಾನು ಬಿಟ್ಬಿಟ್ಟು ನಿಯತ್ತಾಗಿ ವ್ಯಾಪಾರ ಮಾಡ್ತಾ ಇದ್ಲು. ಕಾಲೇಜ್ ವರಾಂಡದಲ್ಲಿ ಒಂದು ಆಲದ ಮರದ ಕೆಳಗಡೆ ಬುಜ್ಜಿ, ಬನ್ನು, ಚಿನ್ನು 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ಎಕ್ಸಾಮ್ಸ್ ಹತ್ರ ಬರೋದ್ರಿಂದ ಬುಜ್ಜಿ ಬುಕ್ ನ ತಗೊಂಡು ಗಮನ ಇಟ್ಟು ಓದ್ಕೊಳ್ತಿದ್ಲು. ಬನ್ನು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದ. ಚಿನ್ನು ಬುಕ್ ನೋಡಿ ಏನೇನೋ ನೋಟ್ ಮಾಡ್ಕೊಳ್ತಿದ್ದ. ಬುಜ್ಜಿ, ಏನ್ ಬುಜ್ಜಿ, ಯಾವಾಗ ನೋಡಿದ್ರು ಪುಸ್ತಕವನ್ನು ತಗೊಂಡು ಓದ್ತಾನೆ ಕೂತಿರ್ತೀಯಾ? ಆ ಪುಸ್ತಕನ ಸೈಡಲ್ಲಿಟ್ಟು ಸ್ವಲ್ಪ ಹೊತ್ತು ನಮ್ ಜೊತೆ ಮಾತಾಡ್ಬಾರ್ದಾ? ಫೈನಲ್ ಎಕ್ಸಾಮಿಗೆ ಇನ್ನು ತುಂಬಾ ಸಮಯ ಇದೆ ತಾನೇ? ಹಾಗಲ್ಲ ಕಣೋ ಬನ್ನು, ಈ ಫೈನಲ್ ಎಕ್ಸಾಮ್ ಈ ವರ್ಷ ನನ್ನ ಜೀವನದಲ್ಲೇ ತುಂಬಾನೇ ಇಂಪಾರ್ಟೆಂಟ್. ನಮ್ಮಮ್ಮ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಹಗಲು ರಾತ್ರಿ ಅಂತ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಅದಕ್ಕೆ ಈ ಫೈನಲ್ ಎಕ್ಸಾಮ್ ಅಲ್ಲಿ ನಾನ್ ಚೆನ್ನಾಗಿ ಓದಿ ಕ್ಲಾಸ್ ಫಸ್ಟ್ ಬರ್ಬೇಕು. ನಮ್ಮ ಅಮ್ಮ ಆಸೆನ ನೆರವೇರಿಸ್ಬೇಕು. ಅದೇ ನನ್ನ ಗುರಿ. ಬುಜ್ಜಿ, ಏನ್ ಬುಜ್ಜಿ, ಯಾವಾಗ ನೋಡಿದ್ರು ಫಸ್ಟ್ ರ್ಯಾಂಕು ಅಂತ ಅದ್ರ ಬಗ್ಗೆನೇ ಮಾತಾಡ್ತೀಯಾ? ನಾನು ಕೂಡ ಚೆನ್ನಾಗಿ ಓದ್ತೀನಿ. ನಾನು ಎಷ್ಟು ಚೆನ್ನಾಗಿ ಓದಿದ್ರು ನಮ್ಮ ಅಮ್ಮನೇ ಈ ಕಾಲೇಜ್ ಪ್ರಿನ್ಸಿಪಲ್ ಆಗಿ ನನ್ನ 2nd ರ್ಯಾಂಕ್ ಅಲ್ಲೇ ಇಟ್ಟಿರ್ತಾರೆ. ನೀನೇ ಫಸ್ಟ್ ರ್ಯಾಂಕಿಗೆ ಬರ್ತೀಯ. ಈ ವರ್ಷ ನಾನೇ ಫಸ್ಟ್ ರ್ಯಾಂಕಿಗೆ ಬರೋದು. ಬುಜ್ಜಿ ನಗುತ್ತಾ, ಹೌದು ಕಣೋ ಬನ್ನು, ನೀನು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬಂದ್ರೆ ನನಗೂ ಕೂಡ ತುಂಬಾ ಸಂತೋಷ. ನಿನ್ನ ಯಾರು ಓದ್ಬೇಡ ಅಂತ ಹೇಳಿದ್ದು? ಓದು ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್. ಅದನ್ನ ಯಾರಿಂದಲೂ ಕದಿಯಲು ಸಾಧ್ಯವೇ ಇಲ್ಲ. ಅಬ್ಬಾ, ನಿಮ್ಮ ಹಾಗೆ ನನಗೆ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಏನೂ ಇಲ್ಲ. ನಾನು ಜಸ್ಟ್ ಪಾಸ್ ಆದ್ರೇನೆ ಸಾಕು. ಈ ಸಲ ನಾನು ಪಾಸ್ ಆಗೋದಿದ್ರೆ ಆಮೇಲೆ ನಮ್ಮಮ್ಮ ಅವರ ದಿನಸಿ ಅಂಗಡಿಯಲ್ಲಿ ನನ್ನ ಕೆಲ್ಸಕ್ಕೆ ಇಟ್ಕೋತಾರೆ. ಆವಾಗ್ಲೇ ಅವರ ಕ್ಲಾಸ್ ಲೀಡರ್ ತುಂಬಾ ಸ್ಪೀಡಾಗಿ ಬಂದು ಬುಜ್ಜಿ ಮುಂದ್ಗಡೆ ನಿಂತ್ಕೊಂಡು ಆಯಾಸದಿಂದ ಮಾತಾಡ್ದ. ಬುಜ್ಜಿ, ನಿನ್ನ ಪ್ರಿನ್ಸಿಪಲ್ ಚಿಚ್ಚು ಮೇಡಮ್ ಆಫೀಸ್ ರೂಮಿಗೆ ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳಿದ್ರು. ತುಂಬಾ ಮುಖ್ಯವಾದ ವಿಷಯ ಅಂತೆ, ಬೇಗ ಹೋಗು. ಏನು, ನನ್ನನ್ನ? ಯಾಕೆ? ನಾನೇನು ತಪ್ಪು ಮಾಡ್ಲಿಲ್ಲಲ್ಲ, ಮತ್ ಯಾಕೆ ನನ್ನ ಬರಕ್ ಹೇಳಿದ್ರು? ಸರಿ ಬನ್ನು, ಚಿನ್ನು, ನೀವಿಲ್ಲೇ ಕೂತಿರಿ, ಮೇಡಮ್ ಕರೆದ್ರಂತೆ, ನಾನು ಹೋಗಿ ಬರ್ತೀನಿ. ಬುಜ್ಜಿ, ನೀನು ಯಾವ ತಪ್ಪು ಮಾಡ್ಲಿಲ್ಲ ಅಲ್ವಾ? ಭವಿಷ್ಯ ನಿನ್ನ ಏನೋ ಸ್ಪೆಷಲ್ ಅವಾರ್ಡಿಗೆ ಕರೆದಿರ್ಬೇಕು. ಹೋಗು ಹೋಗು. ಪಾಪ ಬುಜ್ಜಿ ಹೆದರ್ಕೊಂಡೆ ಪ್ರಿನ್ಸಿಪಲ್ ಚಿಚುಕಾಗಿಯ ರೂಮಿಗೆ ಬಂದು ನಿಂತ್ಕೊಂಡ್ಲು. ಆವಾಗ ಚಿಚುಕಾಗಿ ಸಿಸ್ಟಮ್ ಅಲ್ಲಿ ಏನೋ ಸೀರಿಯಸ್ ಆಗಿ ನೋಡ್ತಾ ಇದ್ಲು. ಅವಳ ಮುಖ ತುಂಬಾನೇ ಕೋಪದಿಂದ ಇತ್ತು. ಮೇಡಮ್, ನನ್ನ ಕ್ಲಾಸ್ ಲೀಡರ್ ನಿಮ್ಮ ಹತ್ರ ಕಳಿಸಿದ್ರು, ನೀವು ಬರಕ್ ಕೇಳಿದ್ರಂತೆ. ಏನಾದ್ರೂ ಕೆಲ್ಸ ಇದೆಯಾ ಮೇಡಮ್? ಚಿಚು ಸಿಸ್ಟಮ್ ನೋಡೋದನ್ನ ಬಿಟ್ಟು ಬುಜ್ಜಿಯ ಹತ್ತಿರ ನೋಡಿ, ಬಾ ಬುಜ್ಜಿ, ಬಾ. ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಲಿಕ್ಕೆ ಕರೆದಿದ್ದು. ಬಾ, ಇಲ್ಲಿ ಕೂತ್ಕೋ. ಫೈನಲ್ ಎಕ್ಸಾಮ್ ಬರ್ತಾ ಇದೆ, ನಿನ್ನ ಫೀಸ್ ಎಲ್ಲ ಪೆಂಡಿಂಗ್ ಇದೆ ಅಂತ ಅಕೌಂಟ್ಸ್ ಅಲ್ಲಿ ಹೇಳಿದ್ರು.
ಆವಾಗ ಬುಜ್ಜಿ, ಅಯ್ಯೋ ಮೇಡಮ್, ನಮ್ಮಮ್ಮ ಪ್ರತಿ ತಿಂಗಳು ಫ್ರೈಡ್ ರೈಸ್ ವ್ಯಾಪಾರ ಮಾಡೋದ್ರಲ್ಲಿ ಬರುವ ಲಾಭದಿಂದ ಸ್ವಲ್ಪ ಸ್ವಲ್ಪ ಕಟ್ತಾ ಇದಾರಲ್ವಾ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಮೇಡಮ್? ಆವಾಗ ಚಿಚುಕಾಗೆ ನಗುತ್ತಾ, ಬುಜ್ಜಿ, ಸ್ವಲ್ಪ ಸ್ವಲ್ಪ ಕಟ್ಟಿದ್ರೆ ಎಲ್ಲಾದ್ರೂ ಮುಗೀತದ? ಕಾಲೇಜು ರೂಲ್ಸ್ ಪ್ರಕಾರ ಪೆಂಡಿಂಗ್ ಇಡ್ಲೇಬಾರ್ದು, ಮೊತ್ತ ಅಮೌಂಟು ಕಟ್ಬೇಕು. ಸುಮಾರು 1 ಲಕ್ಷ ಇದೆ. ಅದನ್ನ ಕೇಳಿ ಬುಜ್ಜಿ ಗುಬ್ಬಚ್ಚಿ ಶಾಕ್ ಆದ್ಲು. 1 ಲಕ್ಷನಾ? ಅಯ್ಯೋ ಮೇಡಮ್, ಅಷ್ಟೊಂದು ಹಣನ ನಮ್ಮಮ್ಮ ಎಲ್ಲಿಂದ ಕಟ್ತಾರೆ ಮೇಡಮ್? ನಮ್ಮಮ್ಮ ಫ್ರೈಡ್ ರೈಸ್ ವ್ಯಾಪಾರ ಮಾಡ್ತಾ ಇದ್ದಾರೆ, ಅದರಲ್ಲಿ ಬರುವ ಲಾಭದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ತಾ ಇದ್ದಾರೆ. ಎಕ್ಸಾಮ್ ಆದ್ಮೇಲೆ ಒಟ್ಟಿಗೆ ಕಟ್ತೀನಿ, ಇವಾಗ ಕಟ್ಟಕ್ಕಾಗಲ್ಲ ಮೇಡಮ್. ಚಿಚು ಕೋಪದಿಂದ, ನೋ ಚಾನ್ಸ್ ಬುಜ್ಜಿ. ಇಲ್ಲಿ ನೋಡು ಬುಜ್ಜಿ, ಫೀಸ್ ಅನ್ನೋದು ಒಂದೇ ಸಲ ಕಟ್ಬೇಕಾಗಿದ್ದು. ನೀನು ಒಂದೇ ಸಲ ಫೀಸ್ನ ಕಟ್ಟದಿದ್ರೆ ಆಮೇಲೆ ಎಕ್ಸಾಮ್ ಹಾಲ್ ಒಳಗೆ ನೀನು ಬರ್ಲಿಕ್ಕೆ ಇಲ್ಲ. ನಿನ್ನ ಹೆಸರನ್ನು ಕಾಲೇಜಿಂದ ತೆಗೆದು ಬಿಡ್ತೀವಿ. ಏನೇ ಟಾಪರ್ ಆಗಿದ್ರು ಏನ್ ಮಾಡಕ್ಕಾಗಲ್ಲ. ಪಾಪ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಅಳುತ್ತಾ ಅವಳ ಮನೆಗೆ ಹೋದ್ಲು. ಮನೆಯಲ್ಲಿ ಅವಳ ತಾಯಿ ಟುನಿ ಗುಬ್ಬಚ್ಚಿ ತನ್ನ ಮಗಳಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದಾಗ ಬುಜ್ಜಿ ಹೋಗಿ ಅವಳ ತಾಯಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಇದ್ಲು. ಆದ್ರೆ ನೋಡಿ ಟುನಿಗೆ ಸ್ವಲ್ಪ ಭಯ ಆಯ್ತು. ಏನಾಯ್ತಮ್ಮ ಬುಜ್ಜಿ? ಯಾರಾದ್ರೂ ಏನಾದ್ರೂ ಹೇಳಿದ್ರ? ನಿನಗೆ ಮೈಗೆ ಹುಷಾರಿಲ್ವಾ? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಪಾಪ ಬುಜ್ಜಿ ಅಳುತ್ತಾ, ಅಮ್ಮ, ಕಾಲೇಜಲ್ಲಿ ನನ್ನ ಫೀಸ್ 1 ಲಕ್ಷ ಆಗಿದೆ ಅಂತೆ. ಎಕ್ಸಾಮ್ ಫೀಸ್ ಕಟ್ಟದಿದ್ರೆ ಎಕ್ಸಾಮ್ ಹಾಲ್ ಒಳಗೆ ಎಕ್ಸಾಮ್ ಬರೀಲಿಕ್ಕೆ ಬಿಡೋದಿಲ್ಲಂತೆ. ನಾಳೆ ಸಂಜೆ ಒಳಗೆ 1 ಲಕ್ಷ ಕಟ್ಬೇಕು ಅಂತ ನನಗೆ ಹೇಳಿದ್ರಮ್ಮ. ಕಟ್ಟಿಲ್ಲ ಅಂದ್ರೆ ಹೆಸರು ತೆಗೆದು ಬಿಡ್ತಾರಂತೆ. ಅಯ್ಯೋ, 1 ಲಕ್ಷ ರೂಪಾಯ? ಬುಜ್ಜಿ, ನಮಗೆ ಬರುವ ಲಾಭದಲ್ಲಿ 100 ರೂಪಾಯಿ ಸಿಗದೆ ಜಾಸ್ತಿ, ಅದ್ರಲ್ಲಿ 1 ಲಕ್ಷ ರೂಪಾಯಿ ಕಟ್ಬೇಕು ಅಂದ್ರೆ ಒಂದೇ ಸಲ 1 ಲಕ್ಷ ರೂಪಾಯಿನ ಎಲ್ಲಿಂದಮ್ಮ ತಗೊಂಬರೋದು? ಏನಮ್ಮ ಮಾಡೋದು? ಹೌದಮ್ಮ, ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಓದಿದ್ದೀನಿ. ನಾನು ಓದಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತಾ ಅಮ್ಮ? ಆವಾಗ ಟುನಿ ಗುಬ್ಬಚ್ಚಿ, ಬುಜ್ಜಿ, ನೀನು ಅಳ್ಬೇಡಮ್ಮ. ಈ ಊರಲ್ಲಿ ಯಾರನ್ನ ಕೇಳಿದ್ರು ಅಷ್ಟು ದೊಡ್ಡ ಮೊತ್ತದಲ್ಲಿ ಹಣ ಕೊಡೋದಿಲ್ಲ. ಆದ್ರೆ ನಾನು ನಿನ್ನೆ ಹೀಗೆ ಬಿಡಲ್ಲ. ನನಗೆ ಗೊತ್ತಿದ್ದು ಈ ಊರಲ್ಲಿ ಇರೋದು ಮಗಿಯವರು ಮಾತ್ರ. ಅವ್ರ ಜೊತೆ ಹೋಗಿ ಹೇಗಾದ್ರೂ ಸಾಲ ಕೇಳ್ತೀನಿ. ಅಮ್ಮ ಬೇಡಮ್ಮ, ಮಗಿ ಆಂಟಿ ತುಂಬಾನೇ ಕಠಿಣವಾದವರು. ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರ ಜೊತೆ ಮಾತ್ರ ನೀವು ಸಾಲ ಮಾಡ್ಬೇಡಿ ಅಮ್ಮ. ಇಲ್ಲ ಬುಜ್ಜಿ, ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಯಾರ ಜೊತೆ ಬೇಕಾದ್ರೂ ಎಂತ ರಿಸ್ಕ್ ಬೇಕಾದ್ರೂ ತೆಗೆದು ಸಾಲ ಕೇಳಲೇಬೇಕಾಗುತ್ತೆ. ನೀನು ಮನೆಯಲ್ಲೇ ಇರು. ಟುನಿ ಗುಬ್ಬಚ್ಚಿ ಅಲ್ಲಿಂದ ತಕ್ಷಣ ಮಹಿಹದ್ದಿನ ಮನೆಗೆ ಹೋದ್ಲು. ಮಹಿಹದ್ದು ಅವಳ ಮನೆಯಲ್ಲಿರುವ ಸೋಫಾದಲ್ಲಿ ಕೂತ್ಕೊಂಡಿದ್ಲು. ಆವಾಗ ಟುನಿ ಅವಳನ್ನು ನೋಡಿ ಕೈ ಮುಗ್ದು, ಮಗಿಯವ್ರೆ, ನಮಸ್ಕಾರ. ನನ್ನ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ ಜೊತೆ ಸಾಲ ಕೇಳಕ್ ಬಂದೆ. ನೀವು ಇಲ್ಲ ಅಂತ ಹೇಳ್ದೆ ನಂಗೆ ಸಹಾಯ ಮಾಡಿ. ಆವಾಗ ಮಹಿಹದ್ದು ನಗುತ್ತಾ, ಏನ್ ತುನಿ, ಈ ಸಮಯದಲ್ಲಿ ನನ್ನ ನೋಡ್ಲಿಕ್ಕೆ ಬಂದಿದೀಯಾ? ವಿಷಯ ಏನು ಅಂತ ಮೊದ್ಲು ಹೇಳು. ನನಗೆ ತುಂಬಾನೇ ಕೆಲ್ಸ ಜಾಸ್ತಿ ಇದೆ. ನನ್ನ ಮಗಳು ಬುಜ್ಜಿಗೆ ಕಾಲೇಜಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಎಕ್ಸಾಮ್ ಬರೆಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ದಯವಿಟ್ಟು ನನ್ನ ಮಗಳ ಫೀಸಿಗೋಸ್ಕರ 1 ಲಕ್ಷ ಕೊಡಿ. ಹೇಗಾದ್ರೂ ಫ್ರೈಡ್ ರೈಸ್ ವ್ಯಾಪಾರದಲ್ಲಿ ಬರುವ ಹಣದಿಂದ ನಿಮ್ಮ ಅಸಲು ಬಡ್ಡಿಯನ್ನು ಕಟ್ಬಿಡ್ತೀನಿ. ಮಹಿ ನಗುತ್ತಾ, 1 ಲಕ್ಷ ರೂಪಾಯಿಯ? ನೀನು ಸಣ್ಣ ವ್ಯಾಪಾರದಲ್ಲಿ ಬರುವ ಲಾಭದಲ್ಲಿ ನನ್ನ 1 ಲಕ್ಷ ರೂಪಾಯಿನ ಹೇಗೆ ತೀರಿಸ್ತೀಯಾ? ಹಣ ಕೊಡ್ತೀನಿ, ಆದ್ರೆ ಒಂದು ಷರತ್ತು. ನಿನ್ನಿಂದ ಹೇಳಿದ ಸಮಯದಲ್ಲಿ ನನಗೆ ಅಮೌಂಟ್ ನ ಕಟ್ಟಕ್ಕಾಗದಿದ್ರೆ ನಿನ್ನ ಫ್ರೈಡ್ ರೈಸ್ ಹೋಟೆಲ್ ಅನ್ನು ನನ್ನ ಹೆಸರಿಗೆ ಬರೆದು ಕೊಟ್ಬಿಡ್ಬೇಕು. ಅದಕ್ಕೆ ಸರಿ ಅಂತ ಹೇಳಿದ್ರೆ ಇವಾಗ್ಲೇ ಸಹಿ ಮಾಡು. ನಿನಗೆ ಹಣನ ನಾನು ಕೊಡ್ತೀನಿ. ಟುನಿ ತುಂಬಾ ಬೇಜಾರಿಂದ, ನನ್ನ ಮಗಳ ವಿದ್ಯಾಭ್ಯಾಸಕ್ಕಿಂತ ನನ್ನ ವ್ಯಾಪಾರ ಏನು ನನಗೆ ದೊಡ್ಡದಲ್ಲ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ. ನನ್ನ ಮಗಳಿಗೋಸ್ಕರ ಈ ಷರತ್ತಿಗೆ ನಾನು ಒಪ್ಕೋತೀನಿ. ಮಹಿಹದ್ದಿನ ಹತ್ತಿರ ಹಣ ತಗೊಂಡು ಟುನಿ ಕಾಲೇಜ್ಗೆ ಹೋಗಿ ಫೀಸ್ ಕಟ್ಟಿ ಆ ರಸೀದನ್ನ ತಗೊಂಡ್ ಬಂದ್ಲು. ಮರುದಿನ ಬೆಳಗ್ಗೆ ಬುಜ್ಜಿ ಗುಬ್ಬಚ್ಚಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕ್ಲಾಸ್ಗೆ ಹೋದ್ಲು. ಆದ್ರೆ ಕ್ಲಾಸ್ ಹೊರಗಡೆ ನಿಂತ್ಕೊಂಡು ಲೂಸಿ ಪಾರಿವಾಳ ಅವಳನ್ನ ತಡೆದ್ಲು. ನಿಲ್ಲು ಬುಜ್ಜಿ, ನೀನು ಕ್ಲಾಸ್ ರೂಮ್ ಒಳಗೆ ಹೋಗಕ್ಕೆ ಆಗೋದಿಲ್ಲ. ನೀನು ಇಲ್ಲೇ ನಿಂತ್ಕೋ. ಬುಜ್ಜಿ ಆಶ್ಚರ್ಯದಿಂದ, ಯಾಕೆ ಲೂಸಿ ಮೇಡಮ್, ನಮ್ಮಮ್ಮ ಫೀಸ್ ಅಮೌಂಟ್ ನ ನಿನ್ನೆ ಕಟ್ಬಿಟ್ರಲ್ವಾ? ಇಲ್ಲಿ ನೋಡಿ, 1 ಲಕ್ಷ ಕಟ್ಟಿರುವ ರಸೀದಿ ಕೂಡ ನನ್ನ ಕೈಯಲ್ಲಿ ಇದೆ. ಇಲ್ಲಿ ನೋಡು ಚಿಚ್ಚು, ಆ ರಸೀದಿ ಜೊತೆ ನನಗೆ ಅವಶ್ಯಕತೆ ಇಲ್ಲ. ನೀನು ಏನೇ ಮಾತನಾಡೋದಾದ್ರೂ ಪ್ರಿನ್ಸಿಪಲ್ ಜೊತೆ ಹೋಗಿ ಮಾತಾಡ್ಕೊಂಡ್ ಬಾ.
ಬುಜ್ಜಿ ಅಳುತ್ತಾ ಅಲ್ಲಿಂದ ಪ್ರಿನ್ಸಿಪಲ್ ಮೇಡಮ್ ರೂಮ್ಗೆ ಹೋದ್ಲು. ಮೇಡಮ್, ಲೂಸಿ ಟೀಚರ್ ನನ್ನ ಕ್ಲಾಸ್ ಒಳಗೆ ಹೋಗೋದ್ ಬೇಡ ಅಂತ ಇದ್ದಾರೆ. ಎಕ್ಸಾಮ್ ಬರೆಯೋದು ಬೇಡ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮ ನಿನ್ನೆ ತಾನೇ 1 ಲಕ್ಷ ಫೀಸ್ ಕಟ್ಟಿದ್ದಾರೆ. ಇಲ್ಲಿ ನೋಡಿ ಮೇಡಮ್, ರಸೀದಿ ಎಲ್ಲ ರೆಡಿ ಆಗಿದೆ. ಚಿಚುಕಾಗೆ ಕೋಪದಿಂದ ರಸೀದನ್ನ ಬಿಸಾಕಿ, ಬುಜ್ಜಿ, ನಿಮ್ಮಮ್ಮ ಕಟ್ಟಿರೋದು ಪೋಲಿ ರಸೀದಿ. ನಮ್ಮ ಅಕೌಂಟಲ್ಲಿ 1 ರೂಪಾಯಿ ಕೂಡ ಹಣ ಬೀಳಲೇ ಇಲ್ಲ. ನೀನು ಮೊದ್ಲು ಇಲ್ಲಿ ನಿಲ್ಬೇಡ. ಮೊದ್ಲು ಈ ಕಾಲೇಜಿಂದ ಹೊರಗಡೆ ಹೋಗು. ಇಲ್ಲಿ ನಿಲ್ಲಕ್ಕೆ ನಿನ್ಗೆ ಅರ್ಹತೆನೇ ಇಲ್ಲ. ಹೊರಟೋಗ್ತೀಯಾ ಇಲ್ವಾ ಇವಾಗ? ಆವಾಗ ಪಾಪ ಬುಜ್ಜಿ ಅಳುತ್ತಾ, ಅಯ್ಯೋ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ನಿಜವಾಗ್ಲೂ ನಮ್ಮಮ್ಮ ಫೀಸ್ ಕಟ್ಟಿದ್ದಾರೆ. ಇವತ್ತೊಂದಿನ ನನ್ನ ಎಕ್ಸಾಮ್ ಬರೆಯಕ್ಕೆ ಬಿಡಿ ಮೇಡಮ್. ನನ್ನ ಜೀವನನೇ ಹಾಳಾಗ್ಬಿಡುತ್ತೆ. ಪ್ಲೀಸ್ ಮೇಡಮ್. ಸೆಕ್ಯೂರಿಟಿ, ಈ ಹುಡುಗಿನ ಮೊದ್ಲು ಕಾಲೇಜಿಂದ ಹೊರಗಡೆ ಹಾಕಿ. ಇವಳು ಇನ್ ಮುಂದೆ ಕಾಲೇಜ್ ಒಳಗೆ ಬರ್ಲೇಬಾರ್ದು. ಪಾಪ ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಮನೆಗೆ ಹೋಗಿ ಟುನಿ ಹತ್ರ ನಡೆದಿದ್ದೆನ್ನೆಲ್ಲ ಹೇಳಿದ್ಲು. ಪಾಪ ಬುಜ್ಜಿ ಅಳ್ತಾ ಇದ್ಲು. ಅಮ್ಮ, ಆ ಚಿಚ್ಚು ಮೇಡಮ್, ನಾವು ಇನ್ನೂ ಹಣ ಕಟ್ಟಿಲ್ಲ. ನಮ್ಮ ರಸೀದಿ ಪೋಲಿ ರಸೀದಿ ಅಂತ ಹೇಳಿ ನನ್ನ ಕಾಲೇಜಿಂದ ಹೊರಗಡೆ ಹಾಕ್ಬಿಟ್ರು. ನನ್ನ ಜೀವನನೇ ಹಾಳಾಗೋಯ್ತು. ನನ್ನಿಂದ ಎಕ್ಸಾಮ್ ಬರೆಯಕ್ಕಾಗಲ್ಲ. ಟುನಿ ಅಳುತ್ತಾ ಬುಜ್ಜಿನ ಸಮಾಧಾನ ಮಾಡಿ, ಏನು ದಾರುಣ ಬುಜ್ಜಿ, ನಾವ್ ಅಷ್ಟೊಂದು ಹಣ ಕಟ್ಟಿ ಕೂಡ ಆ ಚಿಚ್ಚು ನಮ್ಮನ್ನ ಮೋಸ ಮಾಡ್ತಿದ್ದಾಳೆ. ಈ ಕಡೆ ನಿನ್ನ ವಿದ್ಯಾಭ್ಯಾಸನೂ ಇಲ್ಲ, ನಾನು ಸಾಲದಲ್ಲಿ ಬಿದ್ದಿದ್ದೀನಿ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಹಾಗೆ ಕೆಲವು ದಿನಗಳು ಕಳೀತು. ಒಂದಿನ ಮಹಿ ಹದ್ದು ಅದ್ರ ಜೊತೆ ಕೆಲವು ಜನರನ್ನ ಕರ್ಕೊಂಡ್ ಬಂದು ಟುನಿಯ ಮನೆ ಮುಂದ್ಗಡೆ ನಿಂತ್ಕೊಂಡು ಕಿಚ್ಚಾಡ್ತಿತ್ತು. ಬುಜ್ಜಿ, ಇವಾಗ್ಲೇ ನೀನು ಹೊರಗಡೆ ಬಾ. ಎಷ್ಟು ದಿನ ಆಯ್ತು, ನಿನ್ನ ಟೈಮ್ ಇವತ್ತಿಗೆ ಮುಗ್ದೋಗ್ತಾ ಇದೆ. ನನ್ನ ಹಣ ಇವತ್ತೇ ಕೊಡು, ಇಲ್ಲದಿದ್ರೆ ನಿನ್ನ ಫ್ರೈಡ್ ರೈಸ್ ಹೋಟೆಲ್ನ ನನಗೇನೆ ಕೊಟ್ಬಿಡು. ಪಾಪ ಟುನಿ ಅಳುತ್ತಾ ಹೊರಗಡೆ ಬಂದು, ಮಗಿಯವ್ರೆ, ನನ್ನನ್ನು ಕ್ಷಮಿಸಿ. ಕಾಲೇಜಲ್ಲಿ ಆ ಚಿಚ್ಚು ಮೇಡಮ್ ನನ್ ಮಗಳನ್ನ ಮೋಸ ಮಾಡ್ಬಿಟ್ಟಿದ್ದಾರೆ. ನಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ. ಹೋಟೆಲ್ ಕೂಡ ಇಲ್ಲಾಂದ್ರೆ ನಡು ರಸ್ತೆಗೆ ಬರ್ತೀವಿ. ಇಂಥ ವಿಚಾರ ಎಲ್ಲ ನನಗೆ ಬೇಕಾಗಿಲ್ಲ ತುನಿ. ಮೊದ್ಲು ನನ್ ಸಾಲ ತೀರ್ಸು, ಇಲ್ಲದಿದ್ರೆ ಆ ಕೀನ ನನ್ ಕೈಲಿ ಕೊಡು. ಇಲ್ಲಿಂದ ನೀನು ಹೊರಟು ಹೋಗು. ಆವಾಗ್ಲೇ ಬುಜ್ಜಿ ಧೈರ್ಯದಿಂದ ಮಹಿ ಹದಿನ ಮುಂದೆ ನಿಂತು, ಮಗಿ ಆಂಟಿ, ನಮ್ಮ ಅಮ್ಮನ ಎಲ್ಲರ ಮುಂದೆ ಅವಮಾನ ಮಾಡ್ಬೇಡಿ. ನಮ್ಮಮ್ಮನಿಗೆ ದಯವಿಟ್ಟು 1 ತಿಂಗಳು ಸಮಯ ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಹಣವನ್ನು ನಾವು ಹಿಂದಿರುಗಿಸ್ತೇವೆ. ದಯವಿಟ್ಟು ನಮಗೆ ಇದು ಒಂದೇ ಒಂದು ಕಾಲಾವಕಾಶ ಕೊಡಿ. ಮಹಿ ಆಲೋಚನೆ ಮಾಡಿ ನೋಡಿ, ಸರಿ ಬುಜ್ಜಿ, ನೀನ್ ಇಷ್ಟು ದೂರ ಕೇಳ್ತಾ ಇದ್ದೀಯ ಅಂತ ನಾನು ಸುಮ್ನೆ ಹೋಗ್ತಾ ಇದ್ದೀನಿ. ಆದ್ರೆ 30 ದಿನಗಳ ನಂತರ ನಾನು ತಿರುಗಿ ಬರುವಾಗ ನನ್ನ ಹಣವನ್ನು ಕೊಡದಿದ್ರೆ ಸ್ವತಃ ನಾನೇ ನಿಮ್ ಕೈಯಾರೆ ಈ ಹೋಟೆಲ್ನ ಬರ್ಸ್ಕೊಂಡೋಗ್ತೀನಿ. ಮಹಿ ಹದ್ದು ಅಲ್ಲಿಂದ ಹೋಗ್ಬಿಡ್ತು. ಟುನಿ ತುಂಬಾನೇ ಬೇಜಾರಿಂದ ವರಾಂಡದಲ್ಲಿ ಕೂತ್ಕೊಂಡಿದ್ಲು. ಬುಜ್ಜಿ, ಒಂದೇ ತಿಂಗಳಲ್ಲಿ 1 ಲಕ್ಷ ಹಣನ ಹೇಗಮ್ಮ ಕಟ್ಟಕ್ಕಾಗುತ್ತೆ? ನಮ್ಮ ಹೋಟೆಲಿಗೆ ಇವಾಗ ಜನರು ಕೂಡ ಬರ್ತಾನೆ ಇಲ್ಲ. ಹಾಗಿರುವಾಗ ಹೇಗಮ್ಮ ಸಂಪಾದನೆ ಮಾಡೋದು? ಅಮ್ಮ, ನಾನು ಓದಿದ ವಿದ್ಯಾಭ್ಯಾಸ ನಮಗೆ ಉಪಯೋಗಕ್ಕೆ ಬರ್ಬೇಕು. ನಮ್ಮ ಹೋಟೆಲಲ್ಲಿ ನಾವು ಏನಾದ್ರೂ ಹೊಸದಾಗಿ ಮಾಡ್ಬೇಕು. ಈ ಊರಲ್ಲಿ ಎಲ್ಲ ಕಡೆ ಫ್ರೈಡ್ ರೈಸ್ ನ ಮಾಡ್ತಾ ಇದ್ದಾರೆ. ಆದ್ರೆ ನಾವ್ ಏನಾದ್ರೂ ಹೊಸದಾಗಿ ಮಾಡ್ಬೇಕಮ್ಮ. ಏನ್ ಮಾಡೋದು ಬುಜ್ಜಿ? ನಮಗೆ ಬೇರೆ ಅಡಿಗೆ ಮಾಡಕ್ ಗೊತ್ತಾಗಲ್ಲ ಅಲ್ವಾ? ಅಮ್ಮ, ನೀವು ಹೋಗಿ ಒಲೆ ಹತ್ರ ಇರಿ. ನಾನು ಸಿಟಿಯಲ್ಲಿ ಏನು ವಿಶೇಷತೆ ಅಡಿಗೆನ ಮಾಡ್ತಾರೆ ಅಂತ ತಿಳ್ಕೊತೀನಿ. ಬುಜ್ಜಿ ಅವಳ ಮೊಬೈಲ್ ಅಲ್ಲಿ ಹುಡುಕ್ತಾ ಇದ್ದಾಗ ನೂಡಲ್ಸ್ ಮಾಡೋದು ಹೇಗೆ ಅನ್ನೋದನ್ನ ಅವಳು ನೋಡ್ತಾ ಇದ್ಲ. ಆವಾಗ ಬುಜ್ಜಿ ತಾಯಿ ಹತ್ರ, ಅಮ್ಮ, ಇಲ್ಲಿ ನೋಡಿ ಅಮ್ಮ, ಇದನ್ನ ನೂಡಲ್ಸ್ ಅಂತ ಹೇಳ್ತಾರೆ. ಇದು ನೋಡ್ಲಿಕ್ಕೆ ದಾರ ರೀತಿ ಇರುತ್ತೆ. ಇದನ್ನು ಸಿಟಿಯಲ್ಲಿ ಸಾಸು, ಉಪ್ಪಿನಕಾಯಿ ಅಂತೆಲ್ಲ ಇಟ್ಟು ಅದ್ರ ಜೊತೆಗೆ ವ್ಯಾಪಾರ ಮಾಡ್ತಾರೆ. ಎಲ್ಲಾ ಜನರು ಸಿಟಿಯಲ್ಲಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ಊರಲ್ಲಿ ಯಾರೋ ನೂಡಲ್ಸ್ ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ವ್ಯಾಪಾರ ಮಾಡಿದ್ರೆ ನಮಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತಮ್ಮ. ಆದ್ರೆ ಬುಜ್ಜಿ, ನಮಗೆ ಇದನ್ನ ಹೇಗೆ ಮಾಡ್ಬೇಕು? ಇದಕ್ಕೆ ವಸ್ತುಗಳು ಎಲ್ಲಿ ಸಿಗುತ್ತೆ? ಅಮ್ಮ, ನಾನು ನನ್ನ ಮೊಬೈಲ್ ಅಲ್ಲಿ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾಳೆಯಿಂದ ನಾವು ಇಲ್ಲಿ ನೂಡಲ್ಸ್ ಸೆಂಟರ್ ಅನ್ನು ಆರಂಭಿಸೋಣ. ಮರುದಿನ ಬೆಳಗ್ಗೆನೆ ಊರಿನ ಮಧ್ಯದಲ್ಲಿ ಒಂದು ನೂಡಲ್ಸ್ ಶಾಪ್ ನ ಬುಜ್ಜಿ ಹಾಗೂ ಟುನಿ ಇಬ್ರು ಸೇರಿ ಶುರು ಮಾಡಿದ್ರು. ಬುಜ್ಜಿ ನೂಡಲ್ಸ್, ಸಾಸಸ್, ವೆಜಿಟೇಬಲ್ಸ್ ಎಲ್ಲಾನು ತಗೊಂಡ್ ಬಂದಿಟ್ಲು. ಸಂಜೆ ಸಮಯ ಮಳೆ ಸುರಿಯುವ ಸಮಯಕ್ಕೆ ಅವಳು ಪಾತ್ರೆಯಲ್ಲಿ ಆ ನೂಡಲ್ಸ್ ನ ಬೇಯಿಸ್ತಾ ಇದ್ದಾಗ ಆ ಮಳೆ ಗಾಳಿಗೆ ಆ ನೂಡಲ್ಸ್ ಘಮಘಮ ಪರಿಮಳ ಕೂಡ ಆ ಗಾಳಿಯ ಜೊತೆನೆ ಎಲ್ಲ ಜಾಗಕ್ಕೂ ಹೋಯ್ತು. ಆವಾಗ ಬನ್ನು ಗಿಳಿ, ಅಮ್ಮ, ಅಲ್ಲಿ ನೋಡಿ ಅಮ್ಮ, ತುನಿ ಆಂಟಿ ಅಂಗಡಿಯಿಂದ ಇವತ್ತೇನೋ ಹೊಸ ಸ್ಮೆಲ್ ಬರ್ತಾ ಇದೆ. ಆ ವಾಸನೆಗೆನೆ ನನಗೆ ಹೋಗಿ ತಿನ್ಬೇಕು ಅಂತ ಅನ್ಸ್ತಾ ಇದೆ.
ಲೇ ಹೌದು ಕಣೋ, ಇದು ಹೊಸ ರೀತಿಯ ಸುವಾಸನೆ. ತುನಿ, ಏನಿದು ಹೊಸ ಸ್ಮೆಲ್ ಬರ್ತಾ ಇದೆ? ಬುಜ್ಜಿ ನಗುತ್ತಾ, ಬನ್ನಿ ಚೋಟು ಆಂಟಿ, ಬಾರೋ ಬನ್ನು. ಇದು ನೂಡಲ್ಸ್. ಸಿಟಿಯಲ್ಲಿ ಇದನ್ನ ಜನರು ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಕೂತ್ಕೊಳ್ಳಿ, ನಿಮ್ಗೂ ಕೂಡ ನೂಡಲ್ಸ್ ನ ಕೊಡ್ತೀನಿ, ತಿಂದು ರುಚಿ ಹೇಗಿದೆ ಅಂತ ಹೇಳಿ. ವಾವ್ ಬುಜ್ಜಿ, ನಿಜವಾಗ್ಲೂ ಈ ನೂಡಲ್ಸ್ ತುಂಬಾನೇ ಚೆನ್ನಾಗಿದೆ. ಇದನ್ನು ಬಾಯಲ್ಲಿ ಇಟ್ಟ ತಕ್ಷಣ ಕರಗಿ ಹೋಗ್ತಾ ಇದೆ. ಅಮ್ಮ ಇಲ್ಲಿ ನೋಡಿ, ನೀವು ತಿಂದು ನೋಡಿ, ರುಚಿ ನಿಜವಾಗ್ಲೂ ಸೂಪರ್ ಆಗಿದೆ. ಚೋಟು ತಿಂದ್ ನೋಡಿ, ಹೌದು ತುನಿ, ನಿಜವಾಗ್ಲೂ ಇದರ ರುಚಿ ತುಂಬಾನೇ ಅದ್ಭುತವಾಗಿದೆ. ಇದರ ಸ್ಪೈಸಿಗೆ ಜನರು ಬೇಗ ಬಂದು ಇದನ್ನ ತಿಂತಾರೆ. ನಿನ್ನ ಕಷ್ಟ ಕೂಡ ಸಂಪೂರ್ಣವಾಗಿ ಸರಿಯಾಗುತ್ತೆ. ಇನ್ಮುಂದೆ ನೀನ್ ಚೆನ್ನಾಗಿರ್ತೀಯ. ಚೋಟು ಬನ್ನು ಎಲ್ಲರ ಹತ್ರನೂ ಹೇಳಿದ್ರಿಂದ ಅಲ್ಲಿರುವ ಎಲ್ಲ ಪಕ್ಷಿಗಳು ಟುನಿಯ ಅಂಗಡಿಗೆ ಬಂದು ಹಣ ಕೊಟ್ಟು ನೂಡಲ್ಸ್ ತಗೊಂಡು ತಿಂತಾ ಇದ್ರು. ಟುನಿಯ ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ದ ಆ ಸಮಯದಲ್ಲಿ ಲೂಸಿ ಅಲ್ಲಿಗೆ ಬಂದ್ಲು. ತುನಿ, ಇದೇನು ನೂಡಲ್ಸಾ? ಇದರ ಸುವಾಸನೆಗೆ ನನ್ನ ಮಕ್ಕಳು ಕೂಡ 2 ಪ್ಲೇಟ್ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಸರಿ ಸರಿ, ಇವಾಗ್ಲೇ ಕೊಡ್ತೀನಿ ಲೂಸಿ, ತಗೊಂಡೋಗಿ ಬಿಸಿ ಬಿಸಿ ತಿನ್ನಿ. ಬಿಸಿ ಆರದ್ಮೇಲೆ ಚೆನ್ನಾಗಿರಲ್ಲ, ಬೇಗ ತಿನ್ಕೊಳ್ಳಿ. ದಿನಗಳು ಹೋಗ್ತಾ ಹೋಗ್ತಾ ಬುಜ್ಜಿಯ ವ್ಯಾಪಾರ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆ ಊರಿನ ಪಕ್ಷಿಗಳು ಮಾತ್ರವಲ್ಲದೆ ಅಕ್ಕದ ಪಕ್ಕದ ಊರಿನ ಪಕ್ಷಿಗಳು ಕೂಡ ಅಲ್ಲಿಗೆ ಬಂದು ನೂಡಲ್ಸ್ ತಿನ್ನೋದ್ರಿಂದ ಅವ್ರ ವ್ಯಾಪಾರ ಚೆನ್ನಾಗಿ ನಡೆದು ಕೈ ತುಂಬಾ ಹಣನೂ ಸಂಪಾದನೆ ಮಾಡ್ತಿದ್ರು. ಎಷ್ಟಂದ್ರೆ 20 ದಿನದಲ್ಲೇ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಹಣನೇ ಅವರು ಸೇರ್ಸಿದ್ರು. ಸರಿಯಾಗಿ 30ನೇ ದಿನ ಮಹಿ ಹದ್ದು ತುನಿಗುಬ್ಬಚ್ಚಿಯ ಮನೆಗೆ ಬಂತು. ತುನಿ, 30 ದಿನ ಕಳೆಯಿತು. ಹಣ ಕೊಡ್ತೀಯಾ ಅಥವಾ ನಿನ್ನ ಹೋಟೆಲ್ನ ನನ್ನ ಹೆಸರಲ್ಲಿ ಬರೆದು ಕೊಡ್ತೀಯಾ? ಆವಾಗ ಬುಜ್ಜಿ ನಗುತ್ತಾ, ಮಗಿ ಆಂಟಿ, ನೀವು ನಮ್ಮ ಹೋಟೆಲ್ನ ತಗೊಳ್ಳೋದು ಬೇಕಾಗಿಲ್ಲ. ತಗೊಳ್ಳಿ, ನಿಮ್ಗೆ ಕೊಡ್ಬೇಕಾದ ಹಣ ಇದ್ರಲ್ಲಿದೆ, ಸರಿಯಾಗಿದೆಯಾ ಅಂತ ಲೆಕ್ಕ ಹಾಕೊಂಡ್ ನೋಡಿ. ನಾವು ಅಂದುಕೊಂಡ ಸಮಯದಲ್ಲಿ ನಿಮ್ ಸಾಲ ತೀರ್ಸಿದೀವಿ. ಮಹಿ ಹಣನ ನೋಡಿ ಶಾಕ್ ಆಗಿ, 1 ಲಕ್ಷ ರೂಪಾಯಿಯ? ಸ್ವಲ್ಪ ದಿನದಲ್ಲೇ ಇಷ್ಟೊಂದು ಹಣನ ಎಲ್ಲಿಂದ ತಂದ್ರಿ? ನೀವು ನನ್ನ ಸಾಲ ತೀರಿಸ್ಬೇಕು ಅಂತ ಎಲ್ಲಾದ್ರೂ ಕಳ್ಳತನ ಮಾಡಿದ್ರಾ? ತುನಿ ಹೆಮ್ಮೆಯಿಂದ ಮಗಳನ್ನ ನೋಡಿ, ಮಗಿಯವ್ರೆ, ಇದೆಲ್ಲ ನನ್ನ ಮಗಳು ಬುಜ್ಜಿಯಿಂದನೇ. ಅವಳು ಓದಿದ ವಿದ್ಯಾಭ್ಯಾಸಕ್ಕೆ ಸಮಯ ಸ್ಫೂರ್ತಿಯಿಂದ ಈ ಅಡುಗೆಯನ್ನು ಮಾಡೋಣ ಅಂತ ಐಡಿಯಾ ಕೊಟ್ಲು. ಅದರಿಂದನೇ ಇಷ್ಟು ಹಣವನ್ನು ಸಂಪಾದನೆ ಮಾಡಕ್ಕಾಯ್ತು. ತುನಿ, ನನ್ನನ್ನು ಕ್ಷಮಿಸು. ನಿನ್ನ ಕಷ್ಟವನ್ನು ಉಪಯೋಗಪಡಿಸಿಕೊಂಡು ನಿನ್ನನ್ನು ಮೋಸ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಮಗಳ ಬುದ್ಧಿವಂತಿಕೆ ಇವತ್ತು ನಿನ್ನ ಕಾಪಾಡಿದೆ. ಮಹಿ ಹದ್ದು ಅಲ್ಲಿಂದ ಹೋಯ್ತು. ತುನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ತನ್ನ ಮಗಳು ಬುಜ್ಜಿಗುಬ್ಬಚ್ಚಿನ ತಬ್ಬಿ ಹಿಡ್ಕೊಂಡ್ಲು. ಬುಜ್ಜಿ, ನನ್ ಭಾರನೆಲ್ಲ ನೀನು ಇಳಿಸ್ಬಿಟ್ಟೆ ಕಣಮ್ಮ. ನಿನ್ನ ಒಸಕ್ಕಾಗಿಲ್ಲ ಅಂತ ತುಂಬಾನೇ ದುಃಖ ಪಟ್ಟೆ. ಆದ್ರೆ ನೀನು ನನ್ನ ಪಕ್ಕ ನಿಂತ್ಕೊಂಡು ನನ್ ಭಾರವನ್ನು ಇಳಿಸಿದೀಯಾ. ಬುಜ್ಜಿ ನಗುತ್ತಾ ಟುನಿ ಕಣ್ಣೀರನ್ನ ಒರೆಸಿ, ಅಮ್ಮ, ಚಿಚ್ಚು ಆಂಟಿ ಕಾಲೇಜಲ್ಲಿ ಓದ್ಕೊಂಡು ಸ್ವಾರ್ಥಿಯಾಗಿ ಇರೋದ್ನ ಬಿಟ್ಬಿಟ್ಟು ನಿಮ್ ಜೊತೆ ಹೀಗೆ ಕೆಲ್ಸದಲ್ಲಿ ಸಹಾಯ ಮಾಡಿಕೊಟ್ಟು ನಿಮ್ಗೂ ಸಹಾಯ ಮಾಡ್ಕೊಂಡಿರೋದೇ ನನಗೂ ಕೂಡ ತುಂಬಾ ಸಂತೋಷ. ಇನ್ ಮುಂದೆ ನಾನು ಕಾಲೇಜ್ಗೆಲ್ಲ ಹೋಗಲ್ಲಮ್ಮ. ನಿಮ್ ಜೊತೆನೇ ಇದ್ದು ನಿಮ್ಗೆ ಸಹಾಯ ಮಾಡ್ಕೊಂಡು ನಿಮ್ಮ ಕಷ್ಟದಲ್ಲಿ ನಾನು ಒಬ್ಳಾಗಿರ್ತೀನಿ. ಚೆನ್ನಾಗಿ ಮಳೆ ಬರ್ತಾ ಇದ್ದಾಗ ಬುಜ್ಜಿ ನಗುತ್ತಾ ಕಸ್ಟಮರ್ಸ್ಗೋಸ್ಕರ ಬಿಸಿ ಬಿಸಿ ನೂಡಲ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ಲು. ಆವಾಗ ಟುನಿ ತನ್ನ ಮಗಳನ್ನೇ ನೋಡ್ತಾ ಇದ್ಲು. ಬನ್ನಿ ಬನ್ನಿ, ಬಿಸಿ ಬಿಸಿ ನೂಡಲ್ಸ್ ರೆಡಿ ಆಗಿದೆ, ಆನಂದದಿಂದ ಬಂದು ತಿಂದು ಹೋಗಿ. ಹಾಗೆ ಆ ದಿನದಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನೋ ಸಂತೋಷದಿಂದ, ತುಂಬಾನೋ ಗೌರವದಿಂದ ಆ ಊರಿನವರ ಮುಂದ್ಗಡೆ ತಲೆ ಎತ್ತಿ ಅವರ ಜೀವನಾನ ಬಾಳ್ತಾ